ಅಮ್ಮ ಒಂದ್ಸರಿ ಉಳ್ಬಿಡಮ್ಮ, ಎಲ್ಲ ಫ್ಲಾಟ್ ಆಗೋಯ್ತದೆ. ಆಯ್ತು ಹೂವಾ. ಆಯ್ತು ಸಾರಿ, ಹಿಂಗ್ ಮಾಡ್ತೀನಿ. ಪ್ಲೀಸ್. ಬೋಂಡು ಬಿಸಿ ಅಮ್ಮ, ಬೋಂಡು ಬಿಸಿ. ನಾನು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಹೇಳ್ತಿದ್ದಂತೆ ಗೈಸ್. ನಮ್ಗೆ ಬಿಸಾಕ ಹೊಡಿತಾರೆ, ನಿಮ್ ಬೇರೆ ಕ್ಯಾಮೆರಾ ಹೊಡಿತೀವಿ. ಯಾರೋ ಕಳ್ರು ಬಂದವ್ರು. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ಸಕ್ಕದಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ರೆ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಮೆಲ್ಲರಿಗೂ ಗೊತ್ತು, ನೆನ್ನೆ ರಾತ್ರಿ ನಮ್ಮ ಅಪ್ಪ ಅಮ್ಮ ಎಷ್ಟು ಲೇಟಾಗಿ ಬಂದಿದ್ರು ಅಂತ ಹೇಳಿದ್ದೆ ಅಲ್ವಾ. ನೋಡಿ, ಬಂದಿದ್ದ ತಕ್ಷಣ ನಮ್ಮಮ್ಮ ಏನು ಮಾಡ್ತೈತಿ ಅಂತಂದ್ರೆ ಯಾರೋ ಕಳ್ರು ಬಂದವ್ರು. ಇದ್ಯಾಕಮ್ಮ ಹಿಂಗೆ ಹಾಕೊಂಡಿದ್ದೀರಿ? ಗೈಸ್, ಬೆಳಗ್ಗೆ ಏನು ಮಾಡಿದ್ರು ಗೊತ್ತಾ, ಎದ್ಬಿಟ್ಟು ಬಂದ ನಮ್ಮಮ್ಮ ಆಲ್ರೆಡಿ ಮೆಣಸಿಕಾಯಿ ಎಲ್ಲಾನು ಹಾಕೊಂಡು ಮಿಲ್ ಮಾಡ್ಸೋಕ್ಕೆ ಅಂತ ಹೋಗ್ತಾಯ್ತಾ. ಸೊ ನಮ್ಮ ಅಮ್ಮನ ಜೊತೆ ತಗೊಂಡೋಗಿದ್ದೆ ಈ ಬಕೆಟು ಪ್ಲಸ್ ಈ ಬಕೆಟು, ಎರಡೂ ಬಕೆಟ್ನ, ಈ ಬಕೆಟ್ನ ತಲೆ ಮೇಲೆ, ಈ ಬಕೆಟ್ನ ಕೈ ಮೇಲೆ ಇಟ್ಕೊಂಡು ತಗೊಂಡೋದೆ. ಈ ಕಡೆಯಿಂದ ಹೋಗ್ತಾ ಫುಲ್ ಮೆಣಸಿಕಾಯಿ ಕಾಳು ಗೀಳೆಲ್ಲ ಇತ್ತು. ಇದು ನೋಡಿ, ಇದೆಲ್ಲ ಪುಡಿ ಮಾಡ್ಸ್ಕೊಂಡು ತಗೊಂಬಂದೆ. ನಮ್ಮಮ್ಮ ಅಲ್ಲೇನೋ ಪಾಪ ಏನೋ ಅದೇನಕ್ಕೆ ಅದು ಅಮ್ಮ ಆಡ್ಸಿತ್ತ ಅಂದರೆ ಮಿಲ್ ಮಾಡಿದ ತಕ್ಷಣನೇ ಬಕೆಟ್ಗೆ ಹಾಕೋಬಾರ್ದು. ಏನಕ್ಕೆ ಕಪ್ಪಾಯ್ತದೆ ಖಾರ ಪುಡಿ? ಏನು ಅದೇ ಏನಕ್ಕೆ ಕಪ್ಪಾಯ್ತದೆ ಅಂತ ಕೇಳ್ತಿರೋದು ನಾನು. ಏನು ಬಿಸಿ ಕಪ್ಪಾಗ್ಬಿಡ್ತದೆ? ಬುಡದ್ ಬಿಸಿ ಬಿಸಿ ಇರ್ತದಲ್ಲ ಆಗ, ಹಾಂ, ಹಿಂಗೆ ಅಮ್ಕಿ ಮಡಗ್ಬಿಟ್ರೆ ಕಪ್ಪಾಗ್ಬಿಡ್ತದೆ ಎಲ್ಲ. ಹೌದಾ? ಸೊ ಗೈಸ್ ನೋಡಿ, ನಿಮ್ಮನ್ನೆಲ್ಲ ಯಾರಾದ್ರೂ ಖಾರ ಪುಡಿ ಗಿರ ಪುಡಿ ಬಿಡಿಸ್ತಾ ಇದ್ರೆ ಬಿಡಿಸಿದ ತಕ್ಷಣ ಯಾರು ಬಕೆಟ್ಗೆ ಹಾಕ್ಬೇಡಿ, ಕರ್ಗಾಗ್ಬಿಡುತ್ತಂತೆ. ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇವಾಗ ಗೊತ್ತಾ ಇರೋ ಜನ್ರೇಷನ್ ಅವ್ರು ನೋಡ್ತಾ ಇರ್ತಾರೆ, ಅವ್ರಿಗೆಲ್ಲ ಗೊತ್ತಾಗೋದು ಬೇಡವಾ? ಗೈಸ್, ನೆನ್ನೆ ಎಷ್ಟು ಗಂಟೆಗಮ್ಮ ನೀವು ಬಂದಿದ್ದು? 11:30ಗಾ? 11:30 ಆಯಿತು ಗೈಸ್ ಇವ್ರು ಬರೋಷ್ಟೊಳಗೆ. ನಾನು ಕಾಯ್ಕೊಂಡು ಕೂತಿದ್ದೆ, ನಮ್ಮಮ್ಮ ಬರ್ತದೆ ಅಂತ ಬರಲೇ ಇಲ್ಲ. ಆ್ಯಂಡ್ ಇಷ್ಟೊಂದೆಲ್ಲ ತಗೊಂಬಂದವ್ರೆ, ಸುಯ್ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡಿಕೊಂಡು ನಮ್ಮ ಚಿಕ್ಕಪ್ಪನ ನೋಡ್ಕೊಂಡು ಬಂದ್ರಂತೆ. ನಮ್ಮ ಚಿಕ್ಕಪ್ಪವರು ಇನ್ನೂ ಏನೂ ರಿಕವರಿ ಆಗಿಲ್ಲ ಅಂತ ಗೈಸ್. ಸೊ ಡಾಕ್ಟ್ರು ಇನ್ನೂ ಹೇಳ್ಬೇಕು, ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ ಅಂತ ಹೇಳವ್ರೆ. ಸೊ ಇವ್ರು ಹೋಗ್ಬಿಟ್ಟು ನೋಡಿಕೊಂಡು ಬಂದವ್ರೆ. ತಿಂಡಿ ಮಾಡಿದ್ರಾ? ನಾನಿನ್ನ ತಿಂಡಿ ಮಾಡಿದ್ದೆ ಗೈಸ್. ನನಗೆ ತಿಂಡಿ ಮಾಡೋಕೆ ಬಿಟ್ಟಿಲ್ಲ, ನಮ್ಮಮ್ಮ ಕರ್ಕೊಂಡೋಗಿತ್ತು. ನಾನು ಎತ್ಕೊಂಡೋಗಿದ್ದು ನೋಡಬೇಕಿತ್ತು. ನಾನು ವೀಡಿಯೋ ಮಾಡೋದು ಮರ್ತುಬಿಟ್ಟೆ ಗೈಸ್. ನಾನು ವೀಡಿಯೋ ಮಾಡಿದರೆ ಕರೆಕ್ಟ್ ಆಗ್ತಿತ್ತು. ಇದಕ್ಕೆ ಏನೇನು ಹಾಕಿದ್ರಿ ಖಾರ ಪುಡಿಗೆ ಅಮ್ಮ? ಇದು ಮೆಣಸಿಕಾಯಿ, ಬರೀ ಮೆಣಸಿಕಾಯಿ, ಆಮೇಲೆ ಬರೀ ಮೆಣಸಿಕಾಯಿ ಅಷ್ಟೇ, ಒಂದು ಮೆಣಸಿಕಾಯಿ ಗೈಸ್. ಇದಕ್ಕೆ ಬರೀ ಒಂದು ಮೆಣಸಿಕಾಯಿ. ಇದಕ್ಕೆ ಏನೇನು ಕಾಳು? ಇದೇನು ಪುಡಿ ಅಂತಾರೆ ಇದಕ್ಕೆ? ಧನಿಯಾ ಪುಡಿನಾ? ಕಾಳುಂ ಪುಡಿ. ಹಾಂ, ಇದು ಖಾರ ಪುಡಿ, ಕಾಳುಂ ಪುಡಿ, ಚಿಲ್ಲಿ ಪೌಡರ್. ಓ, ಇಂಗ್ಲೀಷಾ? ಒಬ್ಬೊಬ್ಬೊಬ್ಬೊಬ್ಬ ಗೈಸ್, ನಾನು ಇನ್ನೂ ತಿಂಡಿ ಮಾಡಿಲ್ಲ. ನಮ್ಮ ಅತ್ತಿಗೆ ಪಾಪ ಇವಾಗ ತಿಂಡಿ ಮಾಡೋಕ್ಕೆ ಅಂದರೆ ನನಗೆ ತಿಂಡಿ ಮಾಡ್ಕೊಡೋಕ್ಕೆ ದೋಸೆ ಹಾಕ್ತವ್ರೆ. ಇವರೆಲ್ಲರದು ಆಗೈತೆ, ನಾನು ಇನ್ನೂ ತಿಂಡಿ ಮಾಡಿಲ್ಲ. ಹಂಗೆ ನಮ್ಮ ಅತ್ತಿಗೆ ಪಾಪ ಇವತ್ತು ಏನೋ ಹಾಲು ತಗೊಂಬಂದು ನಿಂತಂದ್ರು, ಹಾಲು ತಗೊಂಬರೋಕ್ಕೆ ಅಂತ ಹೋಗಿದ್ದೆ. ಅಲ್ಲೇ ನಮ್ಮ ಅನಿಲ್ ಆಂಟಿಯವರು 4 ಮಾವಿನ ಹಣ್ಣು ಕೊಟ್ಟು ಕಳಿಸಿದ್ರು. ಮಾವಿನ ಹಣ್ಣು ತಿಂದಾಕ್ಬಿಡೋದು. ಅಮ್ಮ, ನೀವು ಮಾವಿನ ಹಣ್ಣು ತರೋದು ಮೈಸೂರಿಂದವಾ? ಹಾಂ, ಏನು ತಗೊಳ್ಳಿಲ್ಲ, ತಗೊಂಬರ್ಬೇಕು ತಾನೇ. ನಮ್ಗೇನಾದ್ರು ತರಬೇಕು ಗೈಸ್, ತಿನ್ನಬೇಕು ಅಂತ ಅನ್ಸಲ್ಲ ನಮಗೆ. ಆ್ಯಂಡ್ ಗೈಸ್, ನೆನ್ನೆ ನೋಡಿದ್ರಲ್ಲ 2 ಲೋಡ್ ಬಂದಿದ್ದು ಇಲ್ಲಿ ಹಾಕಿದ್ದು. ಆ್ಯಂಡ್ ಅದಾದಮೇಲೆ ಇಲ್ಲಿ ಎಲ್ಲ ಎಮ್ಸೆಂಡ್ ಹಾಕಬೇಕು, ಡಸ್ಟ್ ಹಾಕಬೇಕು ಅಂತ ಹೇಳಿದ್ದೆ. ಸೊ ನೋಡಿ, ಇಲ್ಲಿ ಹಾಕ್ತವ್ರೆಲ್ಲ ಒಂದು ಕಡೆಯಿಂದ ಫಿಲ್ ಮಾಡ್ತಾರೆ. ಈಗ ಇಷ್ಟು ಫಿಲ್ ಆಗೈತೆ. ಇದಾದಮೇಲೆ ನೆಕ್ಸ್ಟ್ ಇನ್ನು ಮಿಕ್ಕಿದ ಕಡೆ ಆ ಕಡೆ ಎಲ್ಲ ಹಾಕ್ಬಿಡ್ತಾರೆ. ಆ ಕಡೆ ಎಲ್ಲ ಆದಮೇಲೆ ದಮ್ಸ ಹಿಡಿಬೇಕು ಗೈಸ್. ಅದೊಂದು ಮನೆ ಬರುತ್ತೆ, ದಂಸದ ಮನೆ ಅಂತ. ಸೊ ಆ ದಂಸದ ಮನೇಲಿ ದಮ್ಸ ಹಿಡಿದ್ಬಿಟ್ಟು ಒಂಚೂರು ನೀರಲ್ಲಿ ಸ್ವಲ್ಪ ಎಲ್ಲ ತ್ಯಾವ ಮಾಡಿ, ಮತ್ತು ಅದಾದಮೇಲೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಡಸ್ಟ್ ಹಾಕಿ, ಅದಾದಮೇಲೆ ಕಾಂಕ್ರೀಟ್ ಹಾಕ್ತಾರೆ. ಮೋಸ್ಟ್ಲಿ ನಾಳೆ ಇಲ್ಲ ನಾಡಿದ್ದು ಕಾಂಕ್ರೀಟ್ ಹಾಕ್ಬಿಡ್ತಾರೆ. ಸೊ ನಾಡಿದ್ದು ಫುಲ್ ಕಾಂಕ್ರೀಟ್ ಹಾಕ್ಬಿಟ್ರೆ ಇದೆಲ್ಲ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಅದಾದಮೇಲೆ ನೀವು ಅರೌಂಡ್ ಒಂದು 15 to 21 ಡೇಸ್ ಕ್ಯೂರಿಂಗ್ ಮಾಡಬೇಕು. ಕ್ಯೂರಿಂಗ್ ಮಾಡಿಲ್ಲ ಅಂತಂದರೆ ಗೈಸ್, ನಿಮಗೆ ಏನೋ ಅದು ಕಾಂಕ್ರೀಟು ಸ್ಟ್ರೆಂತ್ ಬರೋಲ್ಲ. ಜಾಸ್ತಿ ಸ್ಟ್ರೆಂತ್ ಬರಬೇಕು ಅಂತಂದರೆ ಆದಷ್ಟು ಜಾಸ್ತಿ ಕ್ಯೂರಿಂಗ್ ಮಾಡಬೇಕು. ಸೊ ಸದ್ಯಕ್ಕೆ ಇವಾಗ ಅಲ್ಲಿ ಕ್ಯೂರಿಂಗ್ ಮಾಡೋಕ್ಕೂ ಮುಂಚೆ ಫಸ್ಟ್ ನಾನು ಹೊಟ್ಟೆ ಕ್ಯೂರಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಅಷ್ಟೊಂದು ಹೊಟ್ಟೆ ಎಸಿತಾ ಇದೆ. ಆಲ್ರೆಡಿ 11:30 ಆಯಿತು. 11:30 ಆಯಿತು. ನೀವು ತಿಂಡಿ ಮಾಡ್ಕೊಟ್ಟಿದ್ದೀರಾ ನನಗೆ? ನಾನು ತಿನ್ನೋದೇ ಲೇಟು ಗೈಸ್, ಮನೇಲಿ ನಾನು ತಿನ್ನೋದೇ ಲೇಟು. ಸೊ ಹಂಗಾಗಿ ಪಾಪ ಅವ್ರು ಇವಾಗ ಮಾಡ್ತಾವ್ರೆ. ಸೊ ಮಾಡಲಿ ಬನ್ನಿ. ದೋಸೆ ಉಯ್ತಾ ಅವರಿಗೆ. ಅದಕ್ಕೆ ಏನು ಮಸಾಲೆ ದೋಸೆನಾ? ಹಾಂ, ಪ್ಲೇನ್ ದೋಸೆ ಯಾರು ತಿಂತಾರೆ? ಅದಕ್ಕೆ ಮಸಾಲೆ ದೋಸೆ ಮಾಡ್ಬೇಕು ನೀವು ಗೈಸ್. ನಮ್ಮ ಅದಕ್ಕೆ ಮಸಾಲೆ ದೋಸೆ ಮತ್ತು ಫ್ರೈಡ್ ರೈಸ್ ಎಷ್ಟು ಇಷ್ಟ ಗೊತ್ತಾ? ಸಖತ್ ಇಷ್ಟ. ಮಾಡತ್ತಾನೆ ಮತ್ತೆ ಮಸಾಲೆ ದೋಸೆನಾ? ಒಲೆ ಬಿಸಿ ಇತ್ತು. ಏಕೆ? ಹಾಂ ಸರಿ, ಸಾಂಬಾರು ಪುಡಿ ಖಾರ ಪುಡಿಗೂ ಒಲೆ ಬಿಸಿಗೂ ಏನು ಸಂಬಂಧ? ಓ, ಉರಿಯುತ್ತಿ. ಓಕೆ ಗೈಸ್, ಇದೆಲ್ಲ ಮೆಟೀರಿಯಲ್ ಏನಿತ್ತಲ್ಲ ಅದೆಲ್ಲನೂ ಒಣಗಿಸಿ ಅದನ್ನು ಫ್ರೈ ಮಾಡ್ತಾರೆ. ಎಣ್ಣೆಲಿ ಮಾಡೋದಾ ಇಲ್ಲ ನಾರ್ಮಲ್ ಆಗಿ ಮಾಡೋದಾ? ಡ್ರೈ ಫ್ರೈ ಮಾಡ್ತಾರೆ ಗೈಸ್. ಸೊ ಆ ಡ್ರೈ ಫ್ರೈ ಮಾಡಿದ್ಮೇಲೆ ಇದನ್ನು ಹೋಗ್ಬಿಟ್ಟು ಬಿಡ್ಸ್ಕೊಂಬಂದಿದ್ದು. ನಮ್ಮಮ್ಮ ಅಂತೂ ಸೇಮ್ ಏಕ್ ನಂಬರ್ ಕಳ್ಳಾಕಣಂಗೆ ಕಾಣ್ತೈತೆ ನಮ್ಮಮ್ಮ.
ಮನೆಗೆ ಕಳ್ಳರು ಬಂದಿದ್ದಾರೆ. ನಾನು ತಿಂಡಿ ಮಾಡ್ಕೊಂಡ್ ಬಂದೆ. ನಮ್ ಚಲ್ಮಣ ಬೈತದೆ, ಕೋಪ ಹತ್ತಿಸ್ಬೇಡಿ, ನೀವು ವಿಡಿಯೋ ಮಾಡಬೇಡಿ ಅಂತ. ಯಾಕೆ ಚಲ್ಮಣ ಕೋಪ ಮಾಡ್ಕೊಂತ್ಯಾ? ಹಾ, ಯಾಕೆ ಕೋಪ ಮಾಡ್ಕೊಂತ್ಯಾ? ಏನು ಕ್ಯಾಮ್ರಾ ಹೊಡಿಯೇನ? ಗೈಸ್ ಇಲ್ಲಿಗೆಲ್ಲ ಫುಲ್ ನೋಡಿ, ಇಲ್ಲಿ ಎಮ್ಸಂಡ್ ಎಲ್ಲ ಫುಲ್ ಹಾಕವ್ರೆ. ಇಲ್ಲಿಗೆಲ್ಲ ಇಲ್ಲಿ ನೋಡಿ, ಇಲ್ಲಿಂದ ಬರುತ್ತೆ ಗೈಸ್. ಈ ತೆಂಗಿನ ಸಸಿ ಇದೆಯಲ್ಲ, ತೆಂಗಿನ ಸಸಿ ಪಕ್ಕದಿಂದ ಇಲ್ಲಿಗೆ ಹಾಕೋರೆ, ಇಲ್ಲಿಂದ ಸ್ಟಾರ್ಟ್ ಮಾಡವ್ರೆ. ಈ ಗಾರೆ ಏನಿತ್ತಲ್ಲ, ಈ ಗಾರೆ ಬಂದ್ಬಿಟ್ಟು ಎಂಡ್ ಆಗಿತ್ತು. ಇದು ನಾವು ಗೃಹಪ್ರವೇಶ ಟೈಮಲ್ಲಿ ಹಾಕ್ಸಿತ್ತು. ಸೊ ಇಲ್ಲಿಂದ ಮುಂದಕ್ಕೆ ಗಾರೆ ಹಾಕ್ಸೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಫುಲ್ ಇಲ್ಲಿಂದ ಎಮ್ಸಂಡ್ ಫುಲ್ ಹಾಕೊಂಬಂದವ್ರೆ. ಇನ್ನು ಸ್ಟಗಲ ಉಳ್ದೈತೆ ಅಷ್ಟೇ. ಇಲ್ಲಿ ಆಲ್ರೆಡಿ ಇಲ್ಲಿ ನೋಡಿ ದಾರ ಹಾಕ್ಬಿಟ್ಟು ನಿಲ್ಸವ್ರೆ. ಈ ದಾರ ಏನಕ್ಕಪ್ಪ ಅಂತಂದರೆ ಸುತ್ತ ಮೆಷರ್ಮೆಂಟ್ಗೆ. ಇನ್ನಿಷ್ಟು ಹಾಕ್ಬೇಕಷ್ಟೇ ಗೈಸ್, ಇನ್ನಿಷ್ಟು ಹಾಕಿದ್ರೆ ಮುಗೀತು. ಇದೊಂದು ಏನೊಂದು 4 ಅಡಿ ಬೈ 4 ಅಡಿ ಐತಷ್ಟೇ. ಆ್ಯಂಡ್ ಈ ಕಡೆ ಬಂದ್ಬಿಟ್ಟು ಇಲ್ಲಿವರೆಗೆ ಎಂಡು. ಇಲ್ಲಿ ಕರೆಕ್ಟಾಗಿ ಸ್ಟೇರ್ಸ್ ಬಂದೈತಲ್ಲ, ಸ್ಟೇರ್ಸ್ ಎಂಡ್ ಮಾಡಿ ಇಲ್ಲಿಂದ ಹಿಂಗೆ ಎಂಡ್ ಮಾಡಿದ್ದೀವಿ. ಪಾಪ ನಮ್ಮ ಚಲ್ಮಣ ಬಂದು ಫೋಟೋ ಹಿಡಿತೀರಿ, ಫೋಟೋ ಬಾ ಅಂತ ಹಿಡಿತೀನಿ ಇವಾಗ ಹಿಡಿತೀನಿ. क्या रे वैसा कर रहा है नेपाली? वो बोलता है टाइट क्या रे हमने कैमरे क्या रे, क्या टाइट कर रहा? वो बोल रहा है टाइट क्या रे हमने कैमरे क्या रे ಇಲ್ಲಿ. ಅರೆ ಏನು ಹಿಂದಿಲೇನೋ ಮಾತಾಡ್ತಂತಲೇನು? ಚಾಯ್ ನಾನು ತರಿಸ್ತೀನಿ, ಹೇಳೋ. ನೀನು ಹಿಂದಿಲೇನೋ ಮಾತಾಡ್ತಂತಲೇನು? ನಮಗೆ ಬಿಸಾಕ ಹೊಡಿತಾರೆ, ನಿಮ್ಮ ಬೇರೆ ಕ್ಯಾಮೆರಾ ಹೊಡಿತೀವಿ. ಅಲ್ಲ, ಹಿಂದಿಲೇನೋ ಹೇಳ್ದಂತಲ್ಲ, ಹೇಳು. ಹಿಂದಿಲೇನೋ ಹೇಳ್ದೆ. ಇಲ್ಲ, ಅವ್ನು ಹೇಳ್ದ ಅಲ್ಲಿ. ಐ ಬೋಲಾಕಿ ನೈ, ಬೋಲಾಕಿ ನೈ, ಕ್ಯಾ ಬೋಲಾ ಹಿಂದಿ ಮೇ? ಕ್ಯಾಮರಾ क्या रे हमने टाइट. ಹೇಳು ಏನು ಮಾತಾಡೋದು ಹಿಂದಿಲಿ? ಹೇಳು ಏನು ಟೈಟ್ ಕ್ಯಾರೆ ಕ್ಯಾಮ್ರಾ ಕ್ಯಾರೆ? हमने टाइट क्या रे हमने कैमरा क्या रे. ಗೈಸ್, ನಮ್ಮ ಚಲ್ವಣಿಗೆ ಟೀ ಬೇಕಂತ. ಈಗ ಟೀ ಬೆಳಿಗ್ಗೆ ಎಣ್ಣೆ ಹೊಡಿಲಿವ ನೀನು? ಗೆಲ್ಗೆ ನೈ. 90 ಬಿಡ್ಲಿಲ್ವಾ? ನಾನು ಬೆಳಗ್ಗೆ ಟೈಮ್ ಕುಡಿತೆ, ಬರೀ ರಾತ್ರಿ ಟೈಮ್ ಕುಡ್ದಿಯಾ? ಮನಿ ಕಾಲ ಟೈಮಲ್ಲಿ ಕುಡ್ದ್ಬಿಟ್ಟು ಮನಿ ಕಬಿಡೋದು. ಸೊ ಗೈಸ್, ಇಲ್ಲಿ ಒಂದು ಗುಡ್ಡೆ ಏನು ಹಾಕಿದ್ದಲ್ಲ, ಈ ಗುಡ್ಡೆ ಎಲ್ಲ ಫುಲ್ ಖಾಲಿ ಆಗುತ್ತೆ ಇವಾಗ ಹಾಕಿರೋದಕ್ಕೆ. ಇದು ನೆನ್ನೆ ಬಂದಿರೋ ಲೋಡು. ಕಾಂಕ್ರೀಟಿಂಗ್ ಟೈಮಲ್ಲಿ ಬೇಕಾಗುತ್ತೆ. ಸೊ ಅದಕ್ಕೆ ಅದನ್ನು ಹಂಗೆ ಇಟ್ಟಿದ್ದೀವಿ. ನಮ್ಮ ಚಲ್ವಣ ನೆನ್ನೆಯಿಂದನೂ ಟೀ 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 ಅಂತ ಅವನೇ. ಮನೇಲಿ ಏನಂದ್ರು? ಅಲ್ಲಿ ಮೇಲೆ ಏನಂದ್ರು? ಇನ್ನೂ ಅಲ್ಲಿ ಹಾಂ ಕೇಳ್ದಾ? ಹಿಂಗಂದ್ರ ಹಿಂಗೆ ಕೈಯ ಹಂಗಂದ್ರ ಕೊಡಿಕಿಲ್ಲ ಅಂತ ನಮ್ಮ ಕಡೆ ಅರ್ಥ. ಪಾಪ ಟೀ ಬೇಕಂತ ಬನ್ನಿ ಗೈಸ್, ಏನಾದ್ರು ಒಂದು ಅರೇಂಜ್ಮೆಂಟ್ ಮಾಡೋಣ. ನಮ್ಮ ಚಲ್ವಣಿಗೆ ಸಿಕ್ಕಾಪಟ್ಟೆ ಬಿಸಿಲು, ನೆಕ್ಸ್ಟ್ ಲೆವೆಲ್ ಬಿಸಿಲು ಹಿಡಿತೈತೆ. ನಾನಂತೂ ಕರಿ ಆಗ್ಬಿಟ್ಟಿದ್ದೀನಿ, ಮೊದಲೇ ಕರಿಯ ಇದ್ದಿದ್ದು ಕರಿ ಆಗ್ಬಿಟ್ಟಿದ್ದೀನಿ. ಅಮ್ಮ ಚಲ್ವಣವ್ರಿಗೆ ಟೀ ಬೇಕಂತೆ, ಮಾಡಿಕೊಡ್ರಮ್ಮ. ಟೀ ಬೇಕಂತೆ ಚಲ್ವಣಿಗೆ, 3 ಜನಕ್ಕೆ 3 ಪೀಸ್ ಮಾಡ್ಕೊಡ್ತೀರಾ? ಹ್ಞೂ ಗೈಸ್, ನಮ್ಮ ಅಮ್ಮ ಮಾಡ್ಕೊಡ್ತೀವಿ. ಅದು ಯಾಕಮ್ಮ ಎದ್ದಡಿಕೆ ಎಲ್ಲಡಿಕೆ ಹಾಕೊಂಡಿದ್ದೀರಿ? ಹಾಂ ಗೈಸ್, ಈಗ ನಮ್ಮ ಅಮ್ಮ ಖಾರ ಪುಡಿ ಎಲ್ಲ ಒಂದ್ರಾಡ್ಬಿಟ್ಟು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದ್ರು. ಜೊತೆಲಿ ಇವಳಿಗೂ ಸ್ನಾನ ಮಾಡಿಸ್ಬಿಟ್ಟು ನಮ್ಮ ಅತ್ತಿಗೆನೂ ಸ್ನಾನ ಮಾಡ್ಕೊಂಡು ಚಲ್ವಣಂಗೆ ಟೀ ಅಂತೆ. ಮತ್ತೆ ಇನ್ನು ಮಿಕ್ಕಿದ ಹೂವದಲ್ಲಿ ಎಲ್ಲ ಮಲ್ಗೆ ಹೂ ಕಟ್ಟವ್ರೆ. ದ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್. ಯಾಕೆ ಹಿಂಗೆ ಮಲ್ಗೆ ಗಮ್ ಅನ್ನುತ್ತಲ್ಲ? ಗಮ್ ಅನ್ನೋದಕ್ಕೆ ಗಮ್ಮನ್ನ ಹೂವು ಅಂತ ಅನ್ಬೇಕಪ್ಪ. ಮಲ್ಗೆ ಅಂತ ಯಾಕಂತಾರೆ? ಯಾಕೆ ಸುಗಂಧರಾಜ ಬರಲ್ವಾ ಗೈಸ್? ಸುಗಂಧರಾಜನು ಬರುತ್ತೆ ತಾನೆ. ಸುಗಂಧರಾಜನು ಗಮ್ ಅನ್ನುತ್ತೆ. ಯಾಕೆ ಮಡ್ಕೊಳಿಕ್ಕಿಲ್ಲ? ಸುಗಂಧರಾಜನು ಮಡ್ಕೊಳ್ಳಿ. ದಾಸವಾಳ ಹೂವು ಮುಡ್ಕೊಂಬಿಟ್ರಿ, ಕಿವಿಗೆ ಡೈಲಿ ಮುಡಿಸ್ತಾನೆ ಕಿವಿಗೆ. ಓ ಗೈಸ್, ಏನೋ ಕದ್ಬಿಟ್ಲು, ಏನೋ ಕದ್ಬಿಟ್ಟು ಮಡಿಕತ್ತಾವಳಿಲ್ಲಿ. ಏನು ಮಡಿಕಂಡೆ? ತೆಗಿ ಕೈ ತೆಗಿ. ಏನು ಎತ್ಕೊಂಡೆ? ತೆಗಿ. ಇಲ್ಲಿ ನೋಡಿ ಗೈಸ್, ಇವಳು ಜೋಬ್ ನೋಡಿ ಎಷ್ಟು ಸಖತ್ತಾಗೈತಿ ಜೋಬ್. ಒಬ್ಬೊಬ್ಬೊಬ್ಬೊಬ್ಬ ಇಸ್ಕೋ ದ್ರಾಕ್ಷಿ ತಿನ್ನು. ನನಗೊಂದು ಕೊಡ್ತಾಳೆ ನೋಡಿ ಇವಾಗ. ನನಗೆ ದ್ರಾಕ್ಷಿ ಒಂದು ಕೊಡು. ನೋಡಿ ಗೈಸ್, ಎತ್ಕೊ ಓಡಾಯ್ತಾಳೆ. ನನಗೆ ದ್ರಾಕ್ಷಿ ಕೊಡವಾ ಪ್ಲೀಸ್ ಚಿನಿ ಪ್ಲೀಸ್ ಚಿನಿ ಪ್ಲೀಸ್. ನೋಡಿ ಗೈಸ್, ಆಮೇಲೆ ಇವಳು ಏನು ಮಾಡ್ತಾಳೆ ಗೊತ್ತಾ ಗೈಸ್? ಇವಳಿಗೆ ಏನಾರು ಬೇಕು ಅಂತಂದರೆ ಅವ್ರ ಅಜ್ಜಿಗಾಗಲಿ ಅವ್ರ ಅಮ್ಮಂಗಾಗಲಿ, ಅಮ್ಮ ಪ್ಲೀಸ್ ಹಿಂಗೆ ಮಕ್ಕಾಗಿ ಮಾಡ್ಬಿಡ್ತಾಳೆ. ಅಮ್ಮ ಪ್ಲೀಸ್, ನಮ್ಮ ಅಮ್ಮನ ಕೈಲಿ ಎಳಿಸಿ ಬಿಡಿ, ಸಕ್ಕತ್ತಾಗಿ ಹೇಳ್ತದೆ ನಮ್ಮಮ್ಮ. ಅಮ್ಮ ಹೆಂಗೆ ಮಾಡ್ತಾಳಮ್ಮ ಪಣ್ಣಿ ಏನಾರು ತಿನ್ಬೇಕು ಅಂತಂದರೆ? ಹೆಂಗೆ ಮಾಡ್ತಾಳಮ್ಮ ಪಣ್ಣಿ? ಆ್ಯಕ್ಷನ್ ಮಾಡ್ತಾಳಲ್ಲ, ಅಮ್ಮ ಪ್ಲೀಸ್ ಅಜ್ಜಿ ಪ್ಲೀಸ್ ಅಂತ ಹಿಂಗೆ ಮಾಡ್ತಾಳೆ. ಪ್ಲೀಸ್ ಮುಸುಡಿ ಹಿಂಗೆ ಮಾಡ್ಕೊಂಬಿಟ್ಟು
ಪ್ಲೀಸ್ ಅಂತ ಏನೋ ಕೇಳ್ತಾಳೆ ಗೈಸ್, ಸಖತ್ತಾಗಿ ಕೇಳ್ತಾಳೆ. ಅವ್ಳು ಕೇಳೋದಕ್ಕೆ ಅವರೆಲ್ಲ ಮನಸ್ಸು ಹೋಗ್ಬಿಟ್ಟು ಕೊಟ್ಬಿಡ್ತಾರೆ. ನನಗೊಂದು ಕೊಡವಾ, ಒಂದು ಕೊಡು ಮಗನೇ. ಆಯ್ತು ಹೋಗ್ಲಾ, ನೀನೇನು ಕೊಟ್ಬೇಡ, ಹೋಗು ಆಯಿತು. ಓಹೋ ಬೇಡ ಹೋಗು, ನಾನು ಕೇಳ್ದಾಗ ಕೊಡೋಕ್ಕಿಲ್ಲ ಅಂತಂದವಳು ಇವಾಗ ಅಂತ ಬಂದವಳೆ ಗೈಸ್. ಬೇಡ ಹೋಗಿ ಅವಳ್ದು ದ್ರಾಕ್ಷಿ. ನಮ್ಮ ಚಲವಣಂಗೆ ಅಣ್ಣ ಮೇರಿ ಟೀ ಬರ್ತೈತಿ. ಚಲವಣ ಟೀ ಬರ್ತೈತಿರು, ಚಲವಣ ಟೀ ಬರ್ತೈತೆ, ತತ್ತಿ ನೀರು. ನಮ್ಮ ಚಲವಣ ಕೇಳಿ ನಾನು ಟೀ ರೆಡಿ ಮಾಡ್ಸಾಯ್ತು. ಸೊ ಈಗ ಟೀ ತಗೊಂಡೋಗಿ ಕೊಟ್ಬಿಟ್ರೆ ನಮ್ಮ ಚಲವಣ ಫುಲ್ ಖುಷು. ನೋಡಿ ಇವಾಗ ನಮ್ಮ ಚಲವಣ ರಿಯಾಕ್ಷನ್ ನೋಡಿ. ತಗೊಳ್ರಿ ಬೇಗ ತಗೊಳ್ರಿ. ಲೇ ರೇ ಪುಟ ಲ್ಯಾ साफ करेगा क्या हाथ? तगो चलवಣ ಎತ್ಕೋ ಇರೋ, ಇಲ್ಲ ಅಂದ್ರೆ ಮಡ್ಗ ಕೇಳ್ತೀನಿ ನನಗೆ. ಏ ಬಿ ಊಟಕ್ಕೆ ಉದರ್ ರಕ್ರೆ. ಅವ್ರೇನ ಕೆಲಸ ಮಾಡ್ತಾವ್ರೆ ಗೈಸ್. ಸುಮ್ಮನೆ ಆಮೇಲೆ ನೋಡಿ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಮಡಗ್ತಾವ್ರೆ. ಗೇಟ್ ಏನಾರು ಒಂಚೂರು ಅಲ್ಲಾಡಿದ್ರೆ ಗೋವಿಂದ. ತಗೊಳಪ್ಪ, ಟೀ ಕೇಳ್ತಿದ್ದೆ ತಂದು ಕೊಟ್ಟಿನಿ. ಅದೇನು ಕುಡಿದ್ಬಿಟ್ಟು ಫುಲ್ ಎನರ್ಜಿ ತಗೊಂಬಿಡು. ಕ್ಯಾಮ್ರಾ ಆಫ್ ಮಾಡಲ್ಲ, ನೀನು ಕುಡಿಯೋದು ತೋರಿಸ್ಬೇಕು. ಎಣ್ಣೆ ಹೆಂಗೆ ಹೊಡಿತಿ ಹಂಗೆ ಟೀನು ಕುಡಿಬೇಕು ನೀನೀಗ. ಟೀ ಕೊಟ್ಟಾಯ್ತು ನಮ್ಮ ಚಲೋಣ. ಕ್ಯಾಮ್ರಾ ಆಫ್ ಮಾಡಿ ಅಂತ ಅದೇ ಅದಕ್ಕೆ ಆಫ್ ಮಾಡಲ್ಲ, ನೀನು ಎಣ್ಣೆ ಕುಡಿಯಂಗೆ ತೋರಿಸ್ಬೇಕು ನನ್ನ ಟೀ ಕುಡಿಯೋದ ಅಂತ ಹೇಳ್ತಾ ಇದ್ದೀನಿ. ನಾನು ಟೀ ಕೊಟ್ಬಿಟ್ಟು ಒಳಗಡೆ ಬರೋಷ್ಟೊಳಗೆ ಇವಳು ನೋಡಿ ಬುಕ್ ಓದ್ಕೊಂಡು ಕೂತಾವಳಿ. ಏನು ಭಾರಿ ಓದ್ ದಬಾಕ್ ಬಿಡಂಗೆ ಗೈಸ್. ಇದೆಲ್ಲ ಯಾವ ಬುಕ್ಕು ಗೊತ್ತಾ? ಇದೆಲ್ಲ ನಾನು PUC ಓದ್ತಿದ್ದ ಬುಕ್ಕು ಗೈಸ್. ನೋಡಿಲಿ, ನನ್ನ ಸೆಕೆಂಡ್ PUC ಬುಕ್ಕು. ಇಷ್ಟಪ್ಪ ಬುಕ್ ಓದ್ತಿದ್ದೆ ನಾನು ಮ್ಯಾಥಮೆಟಿಕ್ಸ್ಗೆ. ನೋಡಿ ಎಷ್ಟು ಪೇಜ್ ಐತೆ. ಬಟ್ ಟ್ವಿಸ್ಟ್ ಏನು ಗೊತ್ತಾ? ನಾನು PUCಯಲ್ಲಿ ಎಲ್ಲ ಸಬ್ಜೆಕ್ಟ್ಗಿನ್ನ ಕಮ್ಮಿ ಮಾರ್ಕ್ಸ್ ಬಂದಿದ್ದೆ ಮ್ಯಾಥ್ಸ್ದು. ಇಷ್ಟಪ್ಪ ಬುಕ್ ಓದ್ಬಿಟ್ಟು ಎಲ್ಲ ಮರ್ತೋಗಿತ್ತು ಅಂತ ಅನ್ಸುತ್ತೆ. ಇನ್ನೆಲ್ಲದ್ರಲ್ಲೂ ಒಳ್ಳೆ ಮಾರ್ಕ್ಸ್ ಬಂದಿತ್ತು, ಇದ್ರಲ್ಲಿ ಮಾತ್ರ ಜಸ್ಟ್ ಪಾಸ್. ಗೆಸ್ ಮಾಡಿ ಎಷ್ಟು ತೆಗ್ದಿರ್ಬೋದು ಅಂತ. ಇಷ್ಟಪ್ಪ ಬುಕ್ ಎಲ್ಲ ಓದ್ಕೊಂಡು ಬಟ್ ಸ್ಟಿಲ್ ಐ ಗಾಟ್ ಲೆಸ್ ಮಾರ್ಕ್ಸ್. ಏನು ಓದ್ತಾ ಇದ್ದೀ? ಹಾಂ ಚಿನಿ 1 2 3 ಹೇಳು. 1 2 3 ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ. 1 2 3 ಅಮ್ಮ ಹೇಳ್ಸಮ್ಮ ಬಾರಮ್ಮ. 1 2 3 ಹೇಳು ಮಗನೆ. 1 ಏನ ಅದು ಓದ್ಬೇಡ ಮಗನೆ. 1 2 3 ಹೇಳು. ಓದುವಂತೆ 1 2 3 ಹೇಳ್ಬಿಡು. 1 2 3 ಹೇಳ್ಬಿಡು. 1 2 3 ಓ ಗೈಸ್, ಈ ಬುಕ್ ಆಲ್ರೆಡಿ ಓದಾಯ್ತು ಇವಳು. ಈಗ ಒಂದು ಬುಕ್ ಆಲ್ರೆಡಿ ಓದ್ ಎಷ್ಟದ್ಲು. 1 2 3 ಹೇಳವಾ? ಬನ್ನಿ ಎಲ್ಲ ಕೇಳ್ತಾರೆ. 1 2 3 ಹೇಳು ಮಗನೆ. ಹಾಂ 1 ಹೇಳು ಮುಂದಕ್ಕೆ. ಹೇಳಕ್ಕೆಲ್ಲ ಹೋಗು ನೀನು. ಅಮ್ಮ ನೀವು ಹೇಳಿದ್ರೆ ಹೇಳ್ತಾಳೆ. ಹಾಂ 1 2 3 ಹೇಳ್ಬಿಡು ಮಗನೆ. 1 2 3 ಹೇಳ್ಬಿಡು. 1 2 3 ಹಾಂ 4 ಇಲ್ಲ. ಆಯ್ತು ಆಯ್ತು ಸಾರಿ ಆಯ್ತು, ನಾನು ಮಾತಾಡಲ್ಲ. ನೋಡಿ ಗೈಸ್ ಹೆಂಗ್ ಹೊಡಿತಾಳೆ. 1 ಫಸ್ಟಿಂದ 1 ಗೈಸ್ 1 2 3 4 ಇಲ್ಲ, 5 6 7 8 ಇಲ್ಲ, 9 10. ಹೇಳು ಮಗ್ನೆ, ಇನ್ನೊಂದ್ಸರಿ ಹೇಳು. ಅವ್ರ ಅಜ್ಜಿ ಎಲೆ ಅಡಿಕೆ ಹಾಕೊಂಡಿತ್ತಲ್ಲ, ನಾಲ್ಗೆ ತೆಗ್ಸಿ ನೋಡ್ತಾವಳೆ. ಹೇಳ್ಬಿಡವ, ಇನ್ನೊಂದ್ಸರಿ ಹೇಳವ. 1 2 3 ಹೇಳು. 1 2 3 ಹೇಳು. 1 2 3 ಹೇಳು. ಹೇಳು 1 2 3 ಹೇಳು. 4 6 7 8 ಏನಿಲ್ಲ, ಡೈರೆಕ್ಟ್ 1 2 3 5 9 10. 5ನೇ ನಂಬರಾ ನಿಮ್ಮ ಸ್ಕೂಲಲ್ಲಿ? 1 to 10 ಹೇಳ್ಕೊಟ್ರದ 5ನೇ ನಂಬರಾ? ಇವಳು ಹೇಳೋ ಟೈಮಲ್ಲಿ ಗೈಸ್ ನಾನೇನಾದ್ರು ಮಧ್ಯೆ ಹೇಳ್ಬಿಟ್ರೆ ಇವಾಗ ನೋಡಿ ಹೆಂಗ್ ಹೊಡೆದ್ಲಲ್ಲ ಹಂಗೆ ಹೊಡಿಯಕ್ಕೆ ಬರ್ತಾಳೆ. ಅಯ್ಯೋ, ನಾನು ಈ ಬುಕ್ಗಳು ನೋಡ್ಬಿಟ್ಟು ನನಗೆ PUC ಮೆಮೊರೀಸ್ ಎಲ್ಲ ಬಂದ್ಬಿಡ್ತು. ಈ PUC ಬಂದ್ಬಿಟ್ಟು ಮ್ಯಾಥ್ಸ್ದು ಇದು ಬಂದ್ಬಿಟ್ಟು ಮ್ಯಾಥ್ಸ್ತೇನೆ, ಬಟ್ ಇದು ಟ್ರಿಗ್ನೋಮೆಟ್ರಿ ಅವು ಇವು ಎಲ್ಲ ಬರ್ತಿದ್ದಲ್ಲ ಅದ್ರದ್ದು. ಇದರಲ್ಲಿ ಇವ್ರ ಫೋಟೋ ನೋಡ್ಬಿಟ್ಟು ನಂಗೆ ನೆನಪಾಯ್ತು. ಅಭಿರಾಮ್ ಸರ್ ಅಂದ್ಬಿಟ್ಟು ಗೈಸ್, ಆಳ್ವಸಲ್ಲಿ ಎಂಥ ಗ್ರೇಟ್ ಲೆಕ್ಚರರ್ ಗೊತ್ತಾಗಯ್ಯ. ಕ್ರೇಜಿ ಸಣ್ಣ ಕುದ್ದಕ್ಕಿದ್ರು, ಪಾಠ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡ್ತಿದ್ರು. ಕ್ರೇಜಿ ಮಾಡ್ತಿದ್ರು. ಬಟ್ ಆಳ್ವಸಲ್ಲಿ ನೆಕ್ಸ್ಟ್ ಲೆವೆಲ್ ಮೆಮೊರೀಸ್ ಇದೆ ಅದರಲ್ಲೂ. ಅಂದರೆ ಸಿಕ್ಕಾಪಟ್ಟೆ ಕಿತಾಪತಿ ಮಾಡಿದ್ದೀವಿ ಅಲ್ಲೂ, ಬಟ್ ಕ್ರೇಜಿ ಮೆಮೊರೀಸ್ ಅದಂತೂ. ನಮ್ಮ ಹೊತ್ತಿಗೆ ನೋಡಿ ಆಲ್ರೆಡಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಪೂಜಾ ಅವರು ಪೂಜೆ ಮಾಡ್ತಾವ್ರೆ. ಅಮ್ಮ ಪೂಜಾ ಅವರು ಪೂಜೆ ಮಾಡ್ತಾವ್ರೆ. ಮಾಡಲಿ ಸುಮ್ಕಿರಿ. ಪೂಜೆ ಮಾಡುವಾಗ ಗೈಸ್ ಭಕ್ತಿಯಿಂದ ಮಾಡಬೇಕು, ಡಿಸ್ಟರ್ಬೆನ್ಸ್ ಮಾಡಬಾರ್ದು. ನನಗೆ ಬುದ್ಧಿ ಇಲ್ಲ ಅಲ್ಲೇನಮ್ಮ. ಅವಳು ಅಲ್ಲೇ ಹತ್ತದ್ಲು ಬುಕ್ ಓದೋಕ್ಕೆ. ಓದು ಕುತ್ಕೊಂಡು. ಓದು. ಇವಾಗ ಓದ್ತಾಳೆ ಗೈಸ್. ಓದೋ ಟೈಮಲ್ಲಿ ಓದು ಅಂತಂದರೆ ನನ್ನ ಕೈಲಿ ಆಗಲ್ಲ, ಹೋಗಪ್ಪ ಚಿಕ್ಕಪ್ಪ ಅಂತ ಅಂದ್ಬಿಟ್ಟು ಹೋಯ್ತಾಳೆ. ನಾನು ನಮ್ಮಮ್ಮ ಊಟ ಮಾಡಿಕೊಂಡು ನಮ್ಮ ಮಮ್ಮಿಯವರು ಡ್ಯೂಟಿಗೆ ಹೋಯ್ತಾವ್ರೆ. ನಮ್ಮ ದೊಡ್ಡಪ್ಪರು ಬಂದಿದ್ರು ಅಂತ ಅಂದ್ಬಿಟ್ಟು ಅಡುಗೆಗೆ ಬಿಸಿ ಬೋಂಡ ತಿಂದ್ಬಿಟ್ರಾ. ಬೋಂಡು ಬಿಸಿ ಅಮ್ಮ, ಬೋಂಡು ಬಿಸಿ. ನಾನು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಹೇಳ್ತಿದ್ದಂತೆ ಗೈಸ್, ಅಮ್ಮ ಬೋಂಡು ಬಿಸಿ ಅಂತಿದ್ದಂತೆ. ನಮ್ಮ ಗುಂಡಂಗೆ ನೆನ್ನೆ ಕಟಿಂಗ್ ಮಾಡಿಸಿದ್ದೆ. ಇನ್ನು ಇವಾಗ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಮಮ್ಮಿಯವರು ಈಗ ಡ್ಯೂಟಿ ಜಾಯ್ನ್ ಆಯ್ತವ್ರೆ.
ಇದಕ್ಕೆಲ್ಲ ನೋಡಿ ಗೈಸ್ ಡಸ್ಟು ಮತ್ತು ಇದು ಹಾಕಿದ್ರಲ್ಲ ಅಂದರೆ ಗ್ರೌಟು ಅಂದರೆ ಇದನ್ನ ಸಿಮೆಂಟ್ ಮಿಕ್ಸ್ ಮಾಡಿ ಹಾಕಿದ್ವಾ, ಸೊ ಅದಕ್ಕೆಲ್ಲ ಇವಾಗ ನೀರು ಹಾಕವ್ರೆ. ಇದು ಇಳಿಬೇಕಿನ್ನ. ಅಮ್ಮ ಒಂದ್ಸರಿ ಉಳ್ಬಿಡಮ್ಮ, ಎಲ್ಲ ಫ್ಲಾಟ್ ಆಗೋಯ್ತದೆ. ಉಳ್ಬಿಡಮ್ಮ ಒಂದ್ಸರಿ ಫ್ಲಾಟ್ ಆಗೋಯ್ತದೆ. ವರ್ಕ್ ಹಾಕಿದ್ರು, ವರ್ಕ್ ಅದು ಕಟ್ಟಾಬಿಟ್ಟೈತೆ, ದಾರ ಪಣ್ಕ ಅಂತೈತೆ. ಈ ನನ್ನ ಮಗನ ನೋಡಮ್ಮ ಇಲ್ಲಿ, ಅಮ್ಮ ಇಲ್ಲೇ ಹೋಯ್ತವನ್, ಇಲ್ಲೇ ಸುಸು ಮಾಡ್ದ. ಥೂ ಇವ್ನು ಯಾರು ನಮ್ಮನೆ ನೀರು ಕುಡ್ಬಿಟ್ಟು ನಮ್ಮನೆಗೆ ಹುಚ್ಚೈತಲ್ಲ ಗೈಸ್ ಇವನು. ಥೂ ಸರಿ ಇಲ್ಲ ಅವನು. ಲೇ ಗುಂಡ ಹೆಂಗೆ ಕಾಣ್ತಾವ್ ನೋಡಿ ಗೈಸ್ ಇವನು. ಒಳ್ಳೆ 1 kg ಮಾಂಸ ಅಷ್ಟೇ ಇರೋದು ಇವಂತವ ಈಗ. ಗುಂಡ ಬಾರ 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 ಇವನ್ನ ಕರ್ಕೊಂಬಂದೆ. ಹೊಟ್ಟೆ ಬೇರೆ ಊಟ ಮಾಡಿಬಿಟ್ಟು ನೋಡಿ ಹೊಟ್ಟೆ ದಪ್ಪ ಆಗ್ಬಿಟ್ಟಿದೆ, ನಡಿಯೋಕೆ ಐತಲ್ಲ ನನ್ನ ಕೈಲಿ. ಇವನ್ನೆಲ್ಲೇ ಕಟ್ಟಾಕ್ಬಿಡ್ತೀನಿ. ನಮ್ಮ ಅಮ್ಮ ಪಾಪ ಇದು ಡಿಸೈನ್ ಆಗ್ತವೆ. ಇದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಫ್ಲವರ್ ಗೈಸ್ ಅಂತ ಬರ್ತದೆ. ಹಿಂಗೆ ಎಂಬ್ರಾಯ್ಡ್ರಿ ವರ್ಕ್ ಆಗೋದು. ಅದೊಂದು ವರ್ಕ್ ಆಗೋದು ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಿಲ್ಲ. ಐಮ್ ಸೊ ಸಾರಿ. ನಮ್ಮ ಚಲ್ವಣ್ಣವರು ಹಿಂದೆಗಡೆ ಸ್ವಲ್ಪ ಜಲ್ಲಿ ಮಿಕ್ಕಿತ್ತು, ಆ ಜಲ್ಲಿನ ತಂದು ಇಲ್ಲಿ ಸುರಿತಾವ್ರೆ ಇದ್ರ ಜೊತೆಗೆ. ಏನ ಮಣ್ಣು ತಿಂದಾನು? ಮಣ್ಣು ತಿಂದ್ರೆ ಮಕ್ ಹೋಗ್ಬಿಡ್ತೀನಿ. ಗುಂಡ ಮಣ್ಣು ತಿಂತೀಯಲ್ಲ? ಮಣ್ಣು ಅದು ಅಮ್ಮ ಅವ್ನು ಮಾಡಿಸ್ಕೊಳ್ಳಿಲ್ಲ ಕಣಮ್ಮ. ಫುಲ್ಲು ಬಲ್ದ ಕಾಲಲ್ಲಿ ತೆಗಿ ಅಂತಂದ್ರೆ ಅವ್ನು ಮಾಡಿಸ್ಕೊಂಡ್ರೆ ತಾನೇ ತೆಗಿಯೋದು. ಮಾಡಿಸ್ಕೊಳ್ಳಿಲ್ಲ ಅವನು. ಅರ್ಧ ಮಾಡ್ದಾಗ ಸುಮ್ಮನೆ ಇದ್ದ, ಆಮೇಲೆ ಒದ್ದಾಡಕ್ಕೆ ಸ್ಟಾರ್ಟ್ ಮಾಡ್ದ. ನಾನೇನು ಮಾಡಿದೆ? ಹಂಗೆ ಬಿಡಂಗಿಲ್ಲ, ಮಾಡಿದ್ರೆ ಫುಲ್ಲೇ ಮಾಡಬೇಕು. ಅರ್ಧಂಬರ್ಧ ಬಿಟ್ಬಿಟ್ಟು ಮಾಡಾರ. ನೋಡಿ ಗೈಸ್, ನಾನು ಫುಲ್ಲು ಮೈನಕ್ಕೆ ಅರ್ಧಬಿಟ್ಟಿವ್ನಿ ಅಂತ ನಮ್ಮಮ್ಮ ಹೇಳ್ತಾ ಇದೆ. ಹಿಂಗೆ ತಾನೇ ಮಾಡ್ಬೇಕಾರೋದು, ಹಿಂಗೆ ಫುಲ್ ನೀಟಾಗಿ ತೆಗಿಬೇಕು ತಾನೆ. ಏನು ಬೈತಾರಪ್ಪ ನಮಗೆ. ನೋಡಪ್ಪ ಒಳ್ಳೇದು ಮಾಡಿದ್ರು ಬೈತಾರೆ. क्या रे खाना खा लिया नेपाली? खा लिया खाना? नहीं खाएगा? ತಿನ್ನಲ್ವಂತೆ ಗೈಸ್ ಅವನು, ತಿನ್ನಲ್ವಂತೆ. ಸೊ ಇದೊಂದು ನಾಳೆ ಮೋಸ್ಟ್ಲಿ ಕಾಂಕ್ರೀಟಿಂಗ್ ಆಗ್ಬಿಡುತ್ತೆ ಗೈಸ್. ಎಲ್ಲ ತರ್ಸಾರ ಮೆಟೀರಿಯಲ್ ಎಲ್ಲ ತರ್ಸೈತೆ. ಇದಕ್ಕೆ ಇವಾಗ ನೀರನ್ನು ಹಾಕಾಯ್ತು. ಸೊ ನಾಳೆ ಮೈಟ್ ಬಿ ಬಂದ್ಬಿಟ್ಟು ಕಾಂಕ್ರೀಟಿಂಗ್ ಫುಲ್ ಮುಗಿಸ್ಬಿಡ್ತಾರೆ. ಅಲ್ಲಿಂದ ಜಿಗ್ ಇಷ್ಟಕ್ಕೆ. ಇದು ನೋಡಿ, ಇದು ನಮ್ಮ ಪರ್ಣಿದು ಫೋನ್. ಹಲೋ ಸಾವ್ಕಾರ್, ಏಕ್ ಗಲ್ತಿ ಹೋ ಗೈ ಸಾವ್ಕಾರ್ ಅಂತ ಒಂದು ರೀಲ್ಸ್ ಐತಲ್ಲ ಗೈಸ್, ಹಂಗೆ ಮಾಡ್ಬೇಕು ಗೈಸ್. ನಾನು ಕೆಳಗಡೆಯಿಂದ ಮೇಲ್ಗಡೆ ಬಂದೆ, ಅಂದರೆ ಸ್ಟ್ರೀಮಿಗೆ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಸ್ಟ್ರೀಮ್ ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ. ಸ್ಟ್ರೀಮ್ ಮುಗಿಸ್ಬಿಟ್ಟು ಆಚೆಗೆ ಬಂದರೆ ನಮ್ಮ ಮನೆಯವರೆಲ್ಲ ಫುಲ್ಲು ನೆನ್ನೆ ತಂದಿರೋ ಬಟ್ಟೆ ಎಲ್ಲನೂ ಕಿತ್ಕೊಂಡು ಕೂತವ್ರೆ. ಸೊ ಅದೇನೋ ಮಾಡ್ತಾರೆ, ಅವ್ರು ಅದೊಂಚೂರು ಮಾಡಲಿ. ನಮ್ಮ ಮನೇಲಿ ನೋಡಿ ಒಂದೂ ಲೈಟ್ ಹಾಕಿಲ್ಲ. ಯಾಕೆ ಒಂದೂ ಲೈಟ್ ಹಾಕಿಲ್ಲ ಅಂತಂದರೆ ಹೊರಗಡೆ ಮಳೆ ಹೋಯ್ತೈತೆ, ಕರೆಂಟ್ ಕೊಟ್ಟಿಲ್ಲ. ಕರೆಂಟ್ ತೆಗೆದ್ಬಿಟ್ಟವನೆ. ಇಲ್ಲಿ ನೋಡಿ, ಈ ಗೈಸ್ ಇಲ್ಲಿ ನೋಡಿ, ಈಗ ನೋಡಿ ಜಸ್ಟ್ ನಾನು ಸಿಂಪಲ್ ಈಗ ಡೋರ್ ಹಿಂಗೆ ತೆಗಿತೀನಿ ನೋಡಿ. ಈಗ ನೋಡಿ ಸಿ ಗಾಳಿ ಯಾವ ಮಟ್ಟಕ್ಕೆ ಬರ್ತೈತೆ ನೋಡಿ ಗೈಸ್. ಅಯ್ಯಪ್ಪ, ಓಹೋ ಅಯ್ಯೋ ನೋಡಿ ಗೈಸ್. ಇಡೀ ಊರಿಗೆ ಲೈಟ್ ಇಲ್ಲ ಗೈಸ್. ಫುಲ್ ಗಾಳಿ ಎದ್ಬಿಟ್ಟೈತೆ. ಸೊ ಅದಕ್ಕೆ ನಡಿ ಮಗ್ನೇ ಒಳಗಡಿಕೆ ಗಾಳಿ ಫುಲ್ಲು. ನಡಿ ಒಳಗೆ ನಡಿ. ಅಯ್ಯಪ್ಪ ಫುಲ್ ಗಾಳಿ. ಸೊ ಸಿಕ್ಕಾಪಟ್ಟೆ ಗಾಳಿ ಹೊಡಿತೈತೆ ಗೈಸ್ ಇವತ್ತಂತೂ. ಮಳೆ ಇನ್ನೇನು ಬರ್ತೈತೆ, ಫುಲ್ ಸೋನೆ ಉದುರ್ತೈತೆ. ನೋಡಿ ನಿಮ್ಗೆ ಕಾಣಿಸುತ್ತೆ ಅಂತ ಅನ್ಕೊತೀನಿ. ಇಲ್ಲ ಇಲ್ಲಿ ಕಾಣಿಸುತ್ತೆ ನೋಡಿ. ಇಲ್ಲೆಲ್ಲ ಬಂದು ಕ್ಯಾಮ್ರಾ ಹೊಡಿತೈತೆ ನೋಡಿ. ಫುಲ್ ಚಳಿ. ಅಯ್ಯೋ ನಮ್ಮ ಪರ್ಣಿ ಚಪ್ಪಲೆಲ್ಲ ಹಾರಾಡ್ತೈತಲ್ಲ ಗೈಸ್. ಇಲ್ಲೊಂದು ಬಿಟ್ಬಿಟ್ಟವಳೆ. ಎಲ್ಲ ಕಡೆ ಹಾರಾಡ್ತೈತೆ ಚಪ್ಪಲ್. ಈ ಚಳಿಗೆ ಬಿಸಿ ಬೋಂಡ ಮಾಡಿಕೊಂಡು ಬಿಸಿ ಚಾಯ್ನೋ ಕಾಫಿ ಕುಡ್ಕೊಂಡು ತಿಂತಾ ಇದ್ರೆ ಏನು ಕ್ರೇಜಿಯಾಗಿರುತ್ತೆ ಅಲ್ವಾ, ಸಕ್ಕತ್ತಾಗಿರುತ್ತೆ ಗೈಸ್. ನಾನು ಮಳೆ ನೀನು ಸ್ವಲ್ಪ ಸಣ್ಣದಾಗಿ ಬೀಳ್ತೈತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರೊಳಗೆ ನೋಡಿ ಇಲ್ಲಿ ಜೋರಾಗಿ ಬಂದ್ಬಿಟ್ಟೈತಿ ಗೈಸ್. ಇಲ್ಲೆಲ್ಲ ಫುಲ್ ತ್ಯಾವ. ಇಲ್ಲಿ ಸ್ಟ್ರೀಟ್ ಲೈಟ್ ಹಾಕ್ಸಿದ್ದು ಈ ಲೈಟ್ ಕಂಬಕ್ಕೆ, ಅದನ್ನು ಹೊಂಟೋಗ್ಬಿಟ್ಟೈತೆ. ನೋಡಿ ಇಲ್ಲೆಲ್ಲ ನೀರು ಬಂದ್ಬಿಟ್ಟಿದೆ ಗೈಸ್. ಇಲ್ಲೆಲ್ಲ ಫುಲ್ ನೀರು. ನಮ್ಮ ಗುಂಡಂಗೆ ಅದಕ್ಕೆ ಏನು ಮಾಡಿದ್ದೀನಿ ಹೇಳಿ, ಮೇಲ್ಗಡೆ ಹಾಕ್ಬಿಟ್ಟಿದ್ದೀನಿ ಗೋಣಿ ಚೀಲ. ಅದ್ರ ಮೇಲ್ಗಡೆ ಮಲ್ಕೊಂಡ್ಬಿಡ್ತಾನೆ. ಗುಂಡ ಚಳಿ ಆಗ್ತೈತೇನೋ. ನೆನ್ನೆ ಬೇರೆ ಪಾಪ ಅವನಿಗೆ ಇದು ಮಾಡಿದೆ ಗೈಸ್, ಕಟ್ ಮಾಡಿದ್ನಲ್ಲ, ಅವ್ನಿಗೆ ಇವಾಗ ಚಳಿ ಥರ ಆಗ್ತೈತೆ. ಅದಕ್ಕೆ ಮೇಲ್ಗಡೆ ಗೋಣಿ ಚೀಲ 2 ಹಾಕ್ಬಿಟ್ಟು ಅಲ್ಲಿ ಮಲ್ಕೊಳ್ಳಿ ಅಂದ್ಬಿಟ್ಟು ಮಲಗಿಸಿದ್ದೀನಿ. ಇಲ್ಲಿ ನೋಡಿ ಗಾಡಿಗಳು ಬಂದರೆ ನಿಮಗೆ ಮಳೆ ಬೀಳ್ತಾರದು ಕಾಣಿಸುತ್ತೆ, ಇಲ್ಲ ಅಂದರೆ ಕತ್ಲಲ್ಲಿ ಏನು ಕಾಣಿಸಲ್ಲ. ಸೊ ಐ ಹೋಪ್ ಎಲ್ಲರಿಗೂ ಬ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯಾರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಶೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.